ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ವ್ಯಾಕ್ಸ್ನ 5 ಲಾಭಗಳು ಏನು ಮತ್ತು ಇದು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಈ ವ್ಯಾಕ್ಸ್ನ ಜೇನು ಮೇಣದಿಂದ ರೆಡಿ ಮಾಡೋ ಅಂಥದ್ದು. ಸೊ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇರೋದಿಲ್ಲ, ಜೇನು ಮೇಣದಿಂದ ರೆಡಿ ಆಗುತ್ತೆ ವ್ಯಾಕ್ಸು. ಸೊ ಇದು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತಂದರೆ ಪೀಠೋಪಕರಣಗಳಿಗೆ ಇದನ್ನು ಉಪಯೋಗಿಸ್ತಾರೆ. ಅಂದರೆ ಈ ಚೇರ್ ಇರ್ಬೋದು, ಮತ್ತು ಸೋಫಾ ಇರ್ಬೋದು, ಅಥವಾ ಟೇಬಲ್ಲು, ವುಡನ್ ಟೇಬಲ್ಲು, ಮೇನ್ ಡೋರ್ಗಳು, ಕಿಟಕಿಗಳು, ಈ ರೀತಿ ವುಡನ್ ವಸ್ತುಗಳು ಇರುತ್ತಲ್ಲ, ಸೊ ಅದಕ್ಕೆ ಯೂಸ್ ಮಾಡೋವಂಥದ್ದು. ಸೊ ಈಗ ಇದರ 5 ಲಾಭಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ ನೋಡಿ ಫ್ರೆಂಡ್ಸ್, ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ ವುಡ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಫಸ್ಟು ಪ್ರೊಟೆಕ್ಷನ್. ಸೊ ಪ್ರೊಟೆಕ್ಷನ್ ಹೇಗೆ ಅಂತಂದರೆ ಜಲ್ದಿ ಹಾಳಾಗೋದಿಲ್ಲ. ಸೊ ಈ ವ್ಯಾಕ್ಸನ್ನ ಯೂಸ್ ಮಾಡೋದ್ರಿಂದ. ಮತ್ತು ಎರಡನೇದು ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅಂದರೆ ನಿಮಗೆ ಈ ವ್ಯಾಕ್ಸ್ ಒಂದು ಲೇಯರ್ನ ಹಾಕ್ಬಿಟ್ರೆ, ಸೊ ಇದೇನಾಗುತ್ತೆ, ಫುಲ್ ವುಡ್ ಮೇಲೆ ಒಂದು ಲೇಯರ್ನ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆಗೋದ್ರಿಂದ ಯಾವುದೇ ರೀತಿಯ ನೀರೇನಿದೆ, ನೀರು ಅದ್ರ ಮೇಲೆ ಬಿದ್ದಾಗ ಅದು ಹೀರ್ಕೊಳ್ಳೋದಿಲ್ಲ. ಸೊ ಹೀರ್ಕೊಳ್ಳಿಲ್ಲ ಅಂತಂದರೆ ವುಡ್ಡು ಹಾಳಾಗೋದಿಲ್ಲ. ಹಾಗಾಗಿ ಇದಕ್ಕೆ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ. ಮತ್ತು ಮೂರನೇದು, ಈ ವ್ಯಾಕ್ಸ್ ಅಪ್ಲೈ ಮಾಡೋದ್ರಿಂದ ವುಡ್ಡು ತುಂಬ ಶೈನಿಂಗ್, ಹೈ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್. ಸೊ ಹೈ ಶೈನಿಂಗ್ ಇರುತ್ತೆ ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ. ಮತ್ತು ನಾಲ್ಕನೇದು, ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಸ್ಮೂತ್ ಬರುತ್ತೆ. ಮುಟ್ಟಿದ್ರೆ ನೋಡ್ಬೋದು, ಸ್ಟಾರ್ಟಿಂಗ್ ವ್ಯಾಕ್ಸ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ವುಡ್ನ ಮುಟ್ಟಿ ನೋಡಿ. ಸೊ ವ್ಯಾಕ್ಸ್ ಅಪ್ಲೈ ಮಾಡಿದ್ಮೇಲೆ ಅದನ್ನು ಮುಟ್ಟಿ ನೋಡಿ, ಫುಲ್ ಸ್ಮೂತ್ ಬರುತ್ತೆ. ಇನ್ನೊಂದು, ಡೈರೆಕ್ಟ್ ಇದನ್ನ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಇದನ್ನು ಪಾಲಿಶ್ ಅಥವಾ ಅದನ್ನು ಸ್ಯಾಂಡಿಂಗ್ ಮಾಡಬೇಕಾಗುತ್ತೆ. ವುಡ್ಡನ್ನ ಸ್ಯಾಂಡಿಂಗ್ ಮಾಡಿ ಅದ್ರ ಮೇಲೆ ಹಚ್ಬೋದು. ಅಥವಾ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಪಾಲಿಶ್ ಮೇಲೆ ಎಲ್ಲ ಕೆಮಿಕಲ್ ಪಾಲಿಶ್, ಅಂದರೆ PU ಇರ್ಬೋದು, ಮೆಲಾಮಿನ್ ಇರ್ಬೋದು, ಇವೆಲ್ಲ ಕೆಮಿಕಲ್ ಇದ್ದಾವೆ. ಸೊ ಇದನ್ನು ಅಪ್ಲೈ ಮಾಡಿದ ಮೇಲೂ ಸಹ ಈ ವ್ಯಾಕ್ಸ್ನ ಯೂಸ್ ಮಾಡ್ತಾರೆ. ಯಾಕೆಂತಂದರೆ ಸ್ಮೂತ್ಗೋಸ್ಕರ ಮತ್ತು ಇನ್ನೂ ಶೈನಿಂಗ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಕೆಲವು ಕಡೆ ಪಾಲಿಶ್ ಹೋಗಿರುತ್ತೆ, ಸೊ ಒಂಥರ ಡಲ್ ಆಗಿರುತ್ತೆ. ಈ ಪಾಲಿಶ್ ಡಲ್ ಆದಲ್ಲಿ ಈ ವ್ಯಾಕ್ಸ್ನ ಹಾಕಿ ರಬ್ಬಿಂಗ್ ಮಾಡಿಬಿಟ್ರೆ, ಚೆನ್ನಾಗಿ ರಬ್ ಮಾಡಿಬಿಟ್ರೆ ಸಾಕು, ಒಳ್ಳೆ ಶೈನಿಂಗು ಹೊಸ ಪಾಲಿಶ್ ಹಾಕಿರೋ ರೀತಿಯೇ ಬರುತ್ತೆ. ಸೊ ನಿಮಗೇನಾದರೂ ವ್ಯಾಕ್ಸ್ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ಏನಾದ್ರು ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ನಾನು ನೆಕ್ಸ್ಟು ವ್ಯಾಕ್ಸ್ನ ಹೇಗೆ ಅಪ್ಲೈ ಮಾಡಬೇಕು, ಸೊ ಯಾವ ವ್ಯಾಕ್ಸ್ ಚೆನ್ನಾಗಿರುತ್ತೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನಿಮಗೆ ಲಾಸ್ಟ್ 5ನೇ ಪಾಯಿಂಟ್ ಏನಂದರೆ ಲಾಂಗ್ ಲೈಫ್ ಬರುತ್ತೆ. ಸೊ ಲಾಂಗ್ ಲೈಫ್ ಅಂದರೆ ನೀವು ವ್ಯಾಕ್ಸ್ ಏನಾದ್ರು ಅದ್ರ ಮೇಲೆ ಹಾಕಲಿಲ್ಲ ಅಂತಂದರೆ ನೀರು, ಧೂಳು ಅದೆಲ್ಲ ಕುತ್ಕೊಂಡು ಏನಾಗುತ್ತೆ, ಮರ ಹುಳ ತಿಂದುಬಿಡುತ್ತೆ. ಸೊ ಹುಳ ತಿಂದು ಜಲ್ದಿನೇ ಹಾಳಾಗುತ್ತೆ. ಹಾಗಾಗಿ ವ್ಯಾಕ್ಸ್ ಅಪ್ಲೈ ಮಾಡೋದ್ರಿಂದ ಅದರ ಲೈಫು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ವರ್ಷದಲ್ಲಿ 1-2 ಸಲ ಹಾಕಿದ್ರೂ ಸಾಕು, ವುಡ್ ಚೆನ್ನಾಗಿರುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವ್ಯಾಕ್ಸ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ವ್ಯಾಕ್ಸ್ನ ಹೇಗೆ ಅಪ್ಲೈ ಮಾಡಬೇಕು, ಯಾವ ವ್ಯಾಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಮತ್ತು ಯಾವ್ಯಾವ್ದ್ರ ಮೇಲೆ ಹಾಕ್ಬೋದು, ಕಂಪ್ಲೀಟ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು, ಕಾಮೆಂಟ್ ಹಾಕಬೇಕು ನೀವು. ಸೊ ಈ ವಿಡಿಯೋ ಬೇಕು, ವ್ಯಾಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.